ಪ್ರಿಯ ವೀಕ್ಷಕರೇ, ಸುದ್ದಿಶೋಧಕ್ಕೆ ಸ್ವಾಗತ. ಸುಮಾರು 23 ವರ್ಷಗಳಿಂದ ಜಾತಕ ಪಕ್ಷಿಗಳಂತೆ ಕಾದಿದ್ದ ನಿರಾಶ್ರಿತ ಆಶ್ರಯ ಫಲಾನುಭವಿಗಳಿಗೆ ಆಶ್ರಯ ನಿವೇಶನ ಹಂಚಿಕೆ ಮಾಡಿದ ಶೃಂಗೇರಿ ಕ್ಷೇತ್ರದ ಶಾಸಕ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಟಿ.ಡಿ. ರಾಜೇಗೌಡ. ಧನ್ಯತಾ ಮನೋಭಾವದಿಂದ ಸ್ವಾಗತಿಸಿದ ಪೌರ ಕಾರ್ಮಿಕರು, ಹಾರ ಹಾಕಿ ಹೂಗುಚ್ಛ ನೀಡಿದ ಆಶ್ರಯ ಫಲಾನುಭವಿಗಳು. ಹೌದು ವೀಕ್ಷಕರೇ, 23 ವರ್ಷಗಳಿಂದ ಜಾತಕ ಪಕ್ಷಿಗಳಂತೆ ಕಾದಿದ್ದ ಆಶ್ರಯ ಫಲಾನುಭವಿಗಳಿಗೆ ಇಂದು ತಮ್ಮ ಕನಸಿನ ಮನೆಯನ್ನು ಕಟ್ಟಿಕೊಳ್ಳುವ ನಿರೀಕ್ಷೆಯಲ್ಲಿ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಇದಕ್ಕೆ ಸಾಕ್ಷಿಯಾದ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಹಾಗೂ ನಾಗರಿಕರು. ಫಲಾನುಭವಿಗಳಿಗೆ ಚೀಟಿ ಎತ್ತುವ ಮೂಲಕ ತಮ್ಮ ನಿವೇಶನದ ಸಂಖ್ಯೆಯನ್ನು ನೀಡಲಾಯಿತು. ಶಾಸಕರು ಮಾತನಾಡಿ, ಆಶ್ರಯ ಫಲಾನುಭವಿಗಳಿಗೆ ನಿವೇಶನ ಸಿಗುವಲ್ಲಿ ಪಾರದರ್ಶಕ ಮತ್ತು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಹಕ್ಕುಪತ್ರ ಹಾಗೂ ಸಹಾಯಧನವನ್ನು ಆದಷ್ಟು ಶೀಘ್ರಗತಿಯಲ್ಲಿ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದರು. ಈ ವಿಚಾರದಲ್ಲಿ ಫಲಾನುಭವಿಗಳು ನಿವೇಶನ ಸಿಕ್ಕ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ ಶಾಸಕ ಹಾಗೂ ಸಚಿವರಾದ ಶ್ರೀಯುತ ಟಿ.ಡಿ. ರಾಜೇಗೌಡ. ಸುದ್ದಿಶೋಧ, ಕೊಪ್ಪ, ಚಿಕ್ಕಮಗಳೂರು. ವರ್ಷಗಳಿಂದ ಸೈಟ್ ಕೊಡುವಂಥದ್ದಾಗಿರಲಿಲ್ಲ. ನಾವಿವತ್ತು ಸುಮಾರು 83 ಜನರಿಗೆ ದಿನಾಂಕ 31/3/2015 ಹಂಚಿಕೆ ಮಾಡಲಾದ ನಿವೇಶನಗಳು 18, 5/9/2025 ಹಂಚಿಕೆ ಮಾಡಲಾದ ನಿವೇಶನಗಳು 16, ದಿನಾಂಕ 3/3/2020 ಸ್ಥಿರೀಕರಿಸಿ ಹಂಚಿಕೆ ಮಾಡಲಾದಂತ ನಿವೇಶನ 49. ಅವುಗಳಲ್ಲಿ ಒಟ್ಟು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ 30 ಸೈಟ್ ಕೊಟ್ಟಿದ್ದೇವೆ. ವಿಕಲಚೇತನರಿಗೆ 4 ಸೈಟು, ವಿಧವೆಯರಿಗೆ 6 ಸೈಟು, ಸಾಮಾನ್ಯ ವರ್ಗದವರಿಗೆ 44 ಸೈಟ್ ಅನ್ನ ಹಂಚಿಕೆ ಮಾಡುವ ಮುಖಾಂತರ ಅವರಿಂದಲೇ ಲಾಟ್ರಿ ಮುಖಾಂತರ ಸೈಟ್ ನಂಬರ್ ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆಯನ್ನು ಮಾಡಿ ಅವ್ರ ಸೈಟ್ ಅನ್ನು ಅವರೇ ಆಯ್ಕೆ ಮಾಡಿದ್ದಾರೆ. ಇವತ್ತು ಲಾಟ್ರಿ ಮುಖಾಂತರ ಅವರೆಲ್ಲರೂ ಆದಷ್ಟು ಬೇಗ ಮನೆಯನ್ನು ಕೂಡ ಮಂಜೂರು ಮಾಡಿಸ್ಕೊಡುವಂತ ಕೆಲಸಗಳನ್ನು ಮಾಡ್ತೇನೆ. 25 ವರ್ಷಗಳಿಂದ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದ ನಿಮ್ಮ ನಿವೇಶನ ಫಲಾನುಭವಿಗಳಿಗೆ ಇವತ್ತು ನಿಮಗೆ ನಿರೀಕ್ಷೆಯ ಒಂದು ನಿವೇಶನ ಸಿಕ್ಕಿದೆ. ಹೌದು. ಈ ವಿಚಾರವಾಗಿ ತಾವು ಏನು ಹೇಳ್ತೀರಾ? ಸರ್, ತುಂಬ ಖುಷಿಯಾಗ್ತಿದೆ. ನಾವಂದರೆ 25 ವರ್ಷದಿಂದ ನಾವು ತುಂಬ ಅಲೆದಾಡ್ತಿದ್ವಿ. ನಮಗೊಂದು ಸೂರು ಬೇಕು, ನಿವೇಶನ ಬೇಕು ಅಂಥೇಳಿ. ನಮಗೆ ಇದನ್ನು ನಮ್ಮ ಶಾಸಕರು ನೆರವೇರಿಸಿಕೊಟ್ಟಿದ್ದಾರೆ. ತುಂಬ ಪುಣ್ಯಾತ್ಮವರು. ನಮಗೆ ಒಳ್ಳೆಯ ಒಂದು ನಿವೇಶನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಅಭಿನಂದನೆ ಹೇಳಬೇಕು ಸರ್. ಈ ನಿವೇಶನ ಹಂಚಿಕೆ ಪಾರದರ್ಶಕ ಮತ್ತು ಪ್ರಾಮಾಣಿಕವಾಗಿ ನಡೆದಿದೆಯಾ? ಸರ್, ನಡೆದಿದೆ, ಪಕ್ಕ. ಹಾಂ, ಈ ವಿಚಾರದಲ್ಲಿ ಶಾಸಕರಿಗೆ ನೀವೇನು ಹೇಳಕ್ಕೆ ಬಯಸ್ತೀರಾ? ಅವರಿಗೆ ತುಂಬ ಕೃತಜ್ಞತೆ ಹೇಳಕ್ಕೆ ಬಯಸ್ತೀವಿ ಸರ್. ಪುಣ್ಯಾತ್ಮ ನಮಗೆ ಕೊಟ್ಟಿದ್ದಾರೆ. ಎಷ್ಟೊಂದು ನಾವು 23 ವರ್ಷದ ನಮ್ಮ ಕನಸನ್ನು ನನಸನ್ನಾಗಿಸಿದ್ದಾರೆ. ಇದು ನಮ್ಮ ಸೌಭಾಗ್ಯ. ಯಾಕಂದರೆ ಅವ್ರ ಕೈಯಿಂದನೇ ನಮಗೆ ಸಿಗಬೇಕು ಅಂತಿತ್ತೇವೆ ನಾವು. ದೇವರು ಆ ಥರ ಬರೆದಿಟ್ಟಿದ್ನೇನು, ಅವ್ರ ಕೈಯಿಂದ ನಮಗೆ ಸಿಕ್ಕಿದೆ. ಇನ್ನು ಹಕ್ಕುಪತ್ರ ಕೂಡ ಅವ್ರ ಕೈಯಿಂದನೇ ನಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀವಿ. ಆ ಪುಣ್ಯಾತ್ಮನಿಗೆ ಎಷ್ಟು ಧನ್ಯವಾದ, ಎಷ್ಟು ಕೃತಜ್ಞತೆ ಹೇಳ್ತು ಸರ್. ಸದಾವಕಾಶ ಈಗ ಬಂದಿದೆ. ಹೌದು ಸರ್. ಖುಷಿ ನಿಮ್ಮಲ್ಲಿದೆಯಾ? ಹೌದು ಸರ್, ತುಂಬ ಖುಷಿ ಇದೆ. ಹೇಳೋಕ್ಕಾಗೋದಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ.